ಇಡೀ ವಿಶ್ವದ ಚಿತ್ತ ಜನವರಿ 22ರತ್ತ ನೆಡ್ತಾ ಇದೆ. ಇನ್ನು 3 ದಿನ ಬಾಕಿ ಉಳ್ಕೊಂಡಿರೋದು ರಾಮ ಮಂದಿರ ಉದ್ಘಾಟನೆಗೆ. ಈ ರಾಮ ಮಂದಿರ ಉದ್ಘಾಟನೆಯ ವೇಳೆ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಗುಲಗಳಲ್ಲಿ ಪೂಜೆಗೆ ಸಂಬಂಧಪಟ್ಟಂತೆ ಸರ್ಕಾರ ಡಬಲ್ ಸ್ಟ್ಯಾಂಡ್ ಅನ್ನ ಅನುಸರಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇಲ್ಲಿ ಪೂಜೆಗೆ ಆದೇಶ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಹಣವನ್ನ ಬಿಡುಗಡೆ ಮಾತ್ರ ಮಾಡಿಲ್ಲ. ಹಣ ಇಲ್ಲದೆ ಇದ್ರೂ ಪೂಜೆ ಮಾಡ್ತೀವಿ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ಪೂಜೆ ಮಾಡಿ ಅಂತೇನೋ ಹೇಳಿದ್ರು, ಆದರೆ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ. ಪರವಾಗಿಲ್ಲ, ಹಣ ಇಲ್ಲದೆ ಇದ್ರೂ ಪೂಜೆ ಮಾಡ್ತೀವಿ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ರಿಪಬ್ಲಿಕನಕ್ಕೆ ಸೋಮಸುಂದರ್ ದೀಕ್ಷಿತ್ ಮಾತನಾಡಿದ್ದಾರೆ. ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರು ರಿಪಬ್ಲಿಕನಕ್ಕೆ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಅವರು, ಬನ್ನಿ ನೋಡೋಣ. ಜೋರಾಗಿದೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಆಗ್ತಿದೆ. ಅದರಲ್ಲಿ 21, 22ರಂದು ವಿಶೇಷ ಪೂಜೆ ಸಹ ಏನು ಎಲ್ಲ ದೇವಸ್ಥಾನಗಳಲ್ಲಿ ಸರ್ಕಾರ ಆದೇಶದಂತೆ ಮಾಡ್ತಿದ್ದಾರೆ. ನಮ್ಮ ಜೊತೆ ಈಗ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಸೋಮಸುಂದರ್ ದೀಕ್ಷಿತ್ ಇದ್ದಾರೆ. ಸ್ವಾಮೀಜಿ ಅವರೇ ಮಾತಾಡಿಸ್ತೀನಿ. ಸ್ವಾಮೀಜಿ, 21, 22 ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ರಾಮನೆಲ್ಲ ಪ್ರತಿಷ್ಠಾಪನೆ ಆಗ್ತಾಯಿದೆ. ಯಾವ ರೀತಿ ಪೂಜಾ ಪುನಸ್ಕಾರ ಇರ್ತವೆ ಅವತ್ತೊಂದು ದಿನ ಅಂತ? ಈಗ ಸಾಮಾನ್ಯವಾಗಿ ನಮ್ಮ ಸರ್ಕಾರದ ಆಜ್ಞೆಯಂತೆ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೋಮವಾರವಾಗಿರೋದ್ರಿಂದ ಈಶ್ವರನಿಗೂ ಬಹಳ ವಿಶೇಷ. ರಾಮೇಶ್ವರ ಅಂತ ನಮ್ಮಲ್ಲಿ ಒಂದು ಕ್ಷೇತ್ರನೇ ಇದೆ. ರಾಮರು ಈಶ್ವರನಿಗೆ ಪೂಜೆ ಮಾಡಿದ ವಿಶೇಷವೂ ಇದೆ, ಈಶ್ವರ ರಾಮನ ಪೂಜೆ ಮಾಡಿದ ವಿಶೇಷ ಕೂಡ ಇದೆ. ನಾವು ದೇವನೊಬ್ಬ ನಾಮ ಹಲವು ಅಂತ, ಅದೇ ರೀತಿಯಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ ಅನ್ನೋ ಮಂತ್ರನ ಈಶ್ವರ ಪಾರ್ವತಿಗೆ ಉಪದೇಶ ಮಾಡಿದಂಥ ಒಂದು ಇತಿಹಾಸ ಕೂಡ ನಮ್ಮಲ್ಲಿದೆ. ಆ ರೀತಿಯಾಗಿರೋದ್ರಿಂದ ಆ ರಾಮಲೆಲ್ಲ ಪ್ರತಿಷ್ಠಾಪನೆ ಏನು ಅಯೋಧ್ಯ ಜನ್ಮಭೂಮಿಯಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ನಾವು ಕರ್ನಾಟಕದಲ್ಲಿರುವಂಥ ವಿಶೇಷವಾದ ಎಲ್ಲ ದೇವಸ್ಥಾನಗಳಲ್ಲೂ ನಮ್ಮ ಸರ್ಕಾರ ಆದೇಶ ಮಾಡಿದೆ ವಿಶೇಷವಾಗಿ ಪೂಜೆ ಮಾಡಿ ಅಂತೇಳಿ. ಆ ಸೋಮವಾರವಾಗಿರೋದ್ರಿಂದ ಸ್ವಾಮಿನಿಗೆ ನಾವು ರುದ್ರ ಜಪ, ರುದ್ರಾಭಿಷೇಕ, ರುದ್ರ ಕ್ರಮಾರ್ಚನೆ ಹೀಗೆಲ್ಲ ಮಾಡಿ ವಿಶೇಷವಾಗಿ ಪೂಜೆ ಮಾಡಿ ಪ್ರಸಾದಗಳನ್ನ ಹಂಚೋ ವ್ಯವಸ್ಥೆಯನ್ನು ಕೂಡ ನಮ್ಮ ಸರ್ಕಾರ ಏರ್ಪಾಡು ಮಾಡಿಕೊಟ್ಟಿದೆ. ಸ್ವಾಮೀಜಿ, ಸರ್ಕಾರದಿಂದ ಆಯಿತು ಮತ್ತು ಮುಜರಾಯಿ ಇಲಾಖೆಯಿಂದ ಆಯಿತು ಏನಾದರೂ ಅನುದಾನ ಈ ಒಂದು ಪೂಜೆಗೆ ಹಣ ಬಿಡುಗಡೆ ಆಗಿದೆ ಸ್ವಾಮೀಜಿ, ಅಥವಾ ಆದೇಶ ಅಷ್ಟಾಗಿದೆ ಅಂತ? ನಮಗೆ ಬರೀ ಆದೇಶ ಮಾತ್ರ ಕಳಿಸಿದ್ದಾರೆ. ನಾವು ನಿತ್ಯ ವಿಶೇಷ ಪೂಜೆ ಮಾಡುವಾಗ ರಾಮನಾಮನ ಹೇಳೋದ್ರಿಂದ ನಮಗೇನು ತೊಂದರೆ ಏನಿಲ್ಲ. ಅದೇ ರೀತಿಯಾಗಿ ನಾವು ರಾಮತಾರಕ ನಾಮ ಹೋಮವನ್ನು ಮಾಡಿ ಸ್ವಾಮಿಗೆ ಈಶ್ವರನಿಗೂ ಹೋಮವನ್ನು ಸಲ್ಲಿಸಿ ಅಭಿಷೇಕ ಪೂಜೆ ವಿಷಯಗಳನ್ನು ಮಾಡಿ ಸ್ವಾಮಿಗೇನು ನೈವೇದ್ಯ ಮಾಡಿರ್ತೀವಿ ಆ ನೈವೇದ್ಯದ ಪ್ರಸಾದವನ್ನು ಎಲ್ಲರಿಗೂ ಹಂಚ್ತೀವಿ. ಸ್ವಾಮೀಜಿ, ಸರ್ಕಾರ ಆದೇಶ ಪ್ರಕಾರ ಅಂದರೆ ಹಣ ಬಿಡುಗಡೆ ಆಗಬೇಕಿತ್ತು ಈ ಒಂದು ಪೂಜೆ ಪುನಸ್ಕಾರಗಳಿಗೆ. ಅದು ನಮ್ಮ ಸರ್ಕಾರದಿಂದ ಏನು ನಮ್ಗೆ ಅದನ್ನು ಆದೇಶನೂ ಮಾಡಿಲ್ಲ, ನಮಗೇನು ಹಣನೂ ಕೊಟ್ಟಿಲ್ಲ. ಅವ್ರು ಕೊಡಲಿ ಬಿಡಲಿ, ಭಾರತ ದೇಶ ನಮ್ಮದು. ಭಾರತ ದೇಶದಲ್ಲಿ ಎಲ್ಲಿ ಏನು ವಿಶೇಷ ಪೂಜೆ ಆದರೂ ಎಲ್ಲರೂ ಕ್ಷೇಮವಾಗಿರಬೇಕು ಅಂತ ನಾವು ಪ್ರತಿನಿತ್ಯ ಹೇಳುವಂಥ ವಿಷಯನೇ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಒಂದು ವಾಕ್ಯ ಎಲ್ಲ ದೇವಸ್ಥಾನಗಳಲ್ಲೇ ಹೇಳೋದು, ಮನೆಗಳಲ್ಲಿ ಯಾರೂ ಹೇಳ್ಕೊಳಕ್ಕೆ ಹೋಗಲ್ಲ. ಆ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ರಾಷ್ಟ್ರ ರಾಜ್ಯ ಎಲ್ಲ ಕ್ಷೇಮವಾಗಿರಲಿ ಅಂತೇಳಿ ಸ್ವಾಮಿಯಲ್ಲಿ ಪೂಜೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇದಿಷ್ಟು ಸೋಮಸುಂದರ್ ದೀಕ್ಷಿತ್ ಸ್ವಾಮೀಜಿಯವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಅರ್ಷದ ಜೊತೆ ವೀರೇಶ, ರಿಪಬ್ಲಿಕ್.